ರಾಷ್ಟ್ರೀಯ ಕಾಂಗ್ರೆಸ್ ಸಂಘಟನೆಯ ದೃಷ್ಟಿಯಿಂದ ಅಹಮದ್ ಪಟೇಲ್ ಅವರ ಕೊರತೆಯನ್ನೇನಾದರೂ ಎದುರಿಸ್ತಾ ಇದೆಯಾ ಸರ್? ಆಫ್ಟರ್ ಹೀ ಲಿವಿಂಗ್ ಯಾರೋ ಒಬ್ಬರು ಚಾಣಕ್ಯನ ಥರ ಒಬ್ಬರು ಬೇಕು, ದ ಗುಡ್ ಮ್ಯಾನೇಜರ್. ಅಹಮದ್ ಪಟೇಲ್ ಅವರಲ್ಲಿ ಏನಿತ್ತು ಅಂದರೆ ಅವ್ರ ಪೇಷನ್ಸ್ ಇದೆ ನೋಡಿ. ಅಹಮದ್ ಪಟೇಲ್, ಆಸ್ಕರ್ ಫರ್ನಾಂಡಿಸ್, ಆಗ ಸೋನಿಯಾ ಗಾಂಧಿ ಅವ್ರ ಜೊತೆ 4 ಪಿಲ್ಲರ್ ಇತ್ತು. ಮೋತಿಲಾಲ್ ವೋರಾ ಅವರು ವಯೋವೃದ್ಧ ನಾಯಕರು, ಸೀನಿಯರ್ ಲೀಡರು, ಅಹಮದ್ ಪಟೇಲು, ಆಸ್ಕರ್ ಫರ್ನಾಂಡಿಸ್, ಅಂಬಿಕಾ ಸೋನಿ. ಅಬಂಡೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು. ಯಾರು ಡೆಲ್ಲಿಗೆ ಹೋದ್ರೂ ನಮ್ಮ ಭೇಟಿ ಮಾಡಿಲ್ಲ ಅಂತ ಹೇಳೋಕ್ಕಾಗ್ತಾನೇ ಇಲ್ಲ. ಅಹಮದ್ ಪಟೇಲ್ 3 ಗಂಟೆ ರಾತ್ರಿ ಕೂಡ ಭೇಟಿ ಮಾಡೋರು, ಆಸ್ಕರ್ ಫರ್ನಾಂಡಿಸು 2 ಗಂಟೆ ರಾತ್ರಿವರೆಗೂ ಭೇಟಿ ಮಾಡೋರು, ಬಾಕಿಯವರೆಲ್ಲ ಟೈಮ್ ಲಿಮಿಟ್ಸ್ ಇತ್ತು. ಯಾರೂ ಸಹ ನಾವು ಡೆಲ್ಲಿಯವ್ರನ್ನ ಯಾರೂ ನೋಡೋಕ್ಕಾಗಿಲ್ಲ ಅಂತ ಬಂತು. ಆ ಥರ ಎಲ್ಲರೂ ಜೊತೆಗೆ ತೆಗೆದುಕೊಂಡು ಹೋಗೋ ಕೆಲಸ ಭಾಳ ಚೆನ್ನಾಗಿ ಮಾಡ್ತಾಯಿದ್ರು. ಆದರೆ ಆ ನಂಬಿಕೆ ಏನು ಸೋನಿಯಾ ಗಾಂಧಿ, ಈಗ ಚಾನೆಲ್ಸ್ ಸ್ವಲ್ಪ ಕಮ್ಮಿ ಇದೆ, ಆದ್ದರಿಂದ ಸ್ವಲ್ಪ ಅಡಚಣೆ ಇದೆ, ಸರಿ ಹೋಗುತ್ತೆ. ಈಗ ಖರ್ಗೆ ಸಾಹೇಬ್ರ ಅಧ್ಯಕ್ಷರಾದ ಮೇಲೆ ಎಲ್ರಿಗೂ ಸಹ ಟೈಮ್ ಕೊಡ್ತಾ ಇದ್ದಾರೆ, ಎಲ್ಲರೂ ಸಹ ಅವರೇ ಅಧ್ಯಕ್ಷರೇ ಭೇಟಿ ಮಾಡ್ತಾ ಇದ್ದಾರೆ. ಅಹಮದ್ ಪಟೇಲ್ರ ಮಕ್ಕಳೇ ಕಾಂಗ್ರೆಸ್ ಬಗ್ಗೆ ಅಸಮಾಧಾನ ತೋರ್ಪಡಿಸೋ ಹಂಗಾಯ್ತು ಅಂತ. ಈಗ ಅಹಮದ್ ಪಟೇಲ್ ಅವ್ರ ಮಗ ನನ್ನ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ, ಮಗಳು ಗುಜರಾತ್ ಎಲೆಕ್ಷನ್ಸಲ್ಲಿ ಸಕ್ರಿಯವಾಗಿದ್ದಾರೆ. ಅಂದರೆ ಸಡನ್ನಾಗಿ ಅವ್ರನ್ನ ಮೇಲೆ ನಾವು ತರಬೇಕಾದ್ರೆ ಭಾರಿ ಕಷ್ಟ ಆಗುತ್ತೆ, ಹಂತ ಹಂತವಾಗಿ ಬರಬೇಕಾಗುತ್ತೆ, ಬರ್ತಾ ಇದ್ದಾರೆ. ಎಸ್.